ದರ್ಶನ್ಗೆ ಚಾಲೆಂಜ್ ಎದುರಾಗಿದೆ. ದರ್ಶನ್ ವಿರುದ್ಧ ಕಂಪ್ಲೇಂಟ್ ಕೊಡೋದಕ್ಕೆ ಮಹಿಳಾ ಸಂಘಟನೆಗಳು ಸಿದ್ಧ ಆಗಿದ್ದಾವೆ. ಮತ್ತೊಂದು ಸಂಕಷ್ಟ ಎದುರಾಗಿದೆ. ಏನಪ್ಪ ಅಂತ ನೋಡಿದ್ರೆ, ದರ್ಶನ್ ತಮ್ಮ ನಡವಳಿಕೆಯನ್ನು ಸರಿಪಡಿಸಿಕೊಳ್ಬೇಕು, ಕೂಡಲೇ ಕ್ಷಮೆ ಕೇಳಬೇಕು ಅಂತ ಮಹಿಳೆಯರು ಆಗ್ರಹ ಪಡಿಸಿದ್ದಾರೆ. ಪುಟ್ಟೇನಹಳ್ಳಿ ಠಾಣೆ ಮುಂಭಾಗದಲ್ಲಿ ಮಹಿಳೆಯರು ಜಮಾಯಿಸಿದ್ದಾರೆ. ಮಹಿಳಾ ಸಂಘಟನೆಗಳು ಜಮಾಯಿಸಿದ್ದಾರೆ. ನಟನ ವಿರುದ್ಧ ಕಂಪ್ಲೇಂಟ್ ಕೊಡೋದಕ್ಕೆ ಮಹಿಳಾ ಸಂಘಗಳು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಮಹಿಳೆಯರ ಬಗ್ಗೆ ಲಘುವಾಗಿ ಮಾತನಾಡಿದ್ರು ಅನ್ನೋ ಕಾರಣಕ್ಕಾಗಿ ನಟ ದರ್ಶನ್ ವಿರುದ್ಧ ಮಹಿಳಾ ಸಂಘಟನೆಗಳು ರೊಚ್ಚಿಗೆದ್ದಿದ್ದಾರೆ. ದರ್ಶನ್ ತಮ್ಮ ನಡವಳಿಕೆಯನ್ನ ಸರಿಪಡಿಸಿಕೊಳ್ಬೇಕು ಅಂತ ಮಹಿಳೆಯರು ಆಗ್ರಹ ಪಡಿಸ್ತಾ ಇದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾದೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, ಯಾವಾಗ ದರ್ಶನ್ ಆಡಿದ ಮಾತಿಗೆ ಮಹಿಳೆಯರು ರೊಚ್ಚಿಗೆದ್ರೋ ಈಗ ಕಂಪ್ಲೇಂಟ್ ಕೊಡಬೇಕು ಅಂತ ಕೂಡ ಸಿದ್ಧರಾಗಿದ್ದಾರೆ ಅಂತ, ಅದರ ಬ್ಯಾಕ್ಗ್ರೌಂಡ್ ಅನ್ನು ಎಕ್ಸ್ಪ್ಲೈನ್ ಮಾಡಿಕೊಂಡು ಈಗೇನಿದೆ, ಸ್ಥಳದಲ್ಲಿ ಏನು ನಡೀತಾ ಇದೆ ಅದನ್ನು ಕೂಡ ಹೇಳಿ. ಶ್ರೀಲಕ್ಷ್ಮಿ, ನಿಜಕ್ಕೂ ಕೂಡ ಇತ್ತೀಚೆಗೆ ನಟ ದರ್ಶನ್ ಅವರ ಒಂದಷ್ಟು ಹೇಳಿಕೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸದ್ದು ಮಾಡ್ತಿದೆ, ಚರ್ಚೆ ಆಗ್ತಿದೆ ಕೂಡ. ಯಾಕಂದರೆ ಓರ್ವ ಸ್ಟಾರ್ ನಟನಾಗಿ ಲಕ್ಷಾಂತರ ಜನ ಅಭಿಮಾನಿಗಳು, ಫಾಲೋವರ್ಸ್ ಇದ್ದಾರೆ. ಅವರೆಲ್ಲರಿಗೂ ಕೂಡ ಒಂದು ಮೆಸೇಜ್ ಕೊಡುವಂಥ ನಿಟ್ಟಿನಲ್ಲಿ ಅವರ ನಡವಳಿಕೆಗಳು ಕೂಡ, ಅಂದರೆ ಒಬ್ಬ ಸ್ಟಾರ್ ನಟ ಆತನನ್ನು ಒಂದಷ್ಟು ಜನ ಫಾಲೋ ಮಾಡ್ತಾರೆ. ಅಂದರೆ ಅವರು ಯಾವ ರೀತಿ ಮಾತಾಡ್ತಾರೆ, ಏನು ಎಲ್ಲವೂ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆದರೆ ಒಂದಷ್ಟು ವರ್ಷಗಳಿಂದಲೂ ಕೂಡ, ಕಳೆದ 2-3 ವರ್ಷಗಳಿಂದಲೂ ಕೂಡ ಅವರು ಸೋಷಿಯಲ್ ಮೀಡಿಯಾಗಳಲ್ಲಾಗಿರ್ಬೋದು, ಯಾವುದಾದ್ರೂ ಇಂಟರ್ವ್ಯೂಗಳಲ್ಲಾಗಿರ್ಬೋದು, ಜೊತೆಗೆ ಸ್ಟೇಜ್ ಮೇಲೆ ಈ ರೀತಿಯಾದಂಥ ಒಂದಷ್ಟು ಹೇಳಿಕೆಗಳನ್ನು ನೀಡ್ಕೊಂಡು ಬಂದಿದ್ದಾರೆ. ಆಗಾಗ ಆ ರೀತಿಯಾದಂತಹ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳು ಕೂಡ ಆಗ್ತಿದೆ. ಅಲ್ಲದೆ ಇತ್ತೀಚೆಗೆ ಶ್ರೀರಂಗಪಟ್ಟಣದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಅವರು ಚಿತ್ರರಂಗಕ್ಕೆ ಬಂದು 25 ವರ್ಷ ಆಯಿತು ಅಂತೇಳಿ ಒಂದು ಕಾರ್ಯಕ್ರಮನ ನಡೆಸಿರ್ತಾರೆ. ಆ ಒಂದು ಕಾರ್ಯಕ್ರಮದಲ್ಲಿ ಮಹಿಳೆಯರ ಬಗ್ಗೆ ಅವರು ಅವಹೇಳನಕಾರಿಯಾಗಿ ಒಂದು ಹೇಳಿಕೆಯನ್ನು ನೀಡಿರ್ತಾರೆ. ಅದು ಕೂಡ ಅವರ ಪತ್ನಿಯ ವಿಚಾರವಾಗಿ, ಅವರ ಖಾಸಗಿ ಸಂಸಾರದ ವಿಚಾರವಾಗಿ. ಯಾಕಂದರೆ ಇತ್ತೀಚೆಗೆ ಇಬ್ಬರು ಮಹಿಳೆಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಅವರ ಪತ್ನಿ ಮತ್ತು ಓರ್ವ ಬೇರೆ ಮಹಿಳೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗಿತ್ತು. ಒಂದಷ್ಟು ಫೋಟೋಗಳು ಕೂಡ ವೈರಲ್ ಆಗಿತ್ತು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಟೇಜ್ ಮೇಲೆಯೇ ಪ್ರತಿಕ್ರಿಯೆ ನೀಡಿದಂಥ ಚಾಲೆಂಜ್ ಸ್ಟಾರ್ ದರ್ಶನ್ ಈ ವೇಳೆ ಮಹಿಳೆಯರ ಬಗ್ಗೆ ಒಂದು ಮಾತನ್ನು ಹೇಳಿರ್ತಾರೆ. ಆ ಒಂದು ವಿಚಾರವಾಗಿ ಈಗ ಸಾಕಷ್ಟು ಮಹಿಳೆಯರು ಕೂಡ ತೀವ್ರ ಆಕ್ರೋಶನ ವ್ಯಕ್ತಪಡಿಸಿದ್ದಾರೆ. ಮಹಿಳಾ ಆಯೋಗಕ್ಕೆ ನಿನ್ನೆ ಕೂಡ ಒಂದಷ್ಟು ಜನ ದೂರು ನೀಡುವಂಥ ಕೆಲಸವನ್ನು ಮಾಡಿದ್ರು. ಈಗ ಮತ್ತೊಂದು ತಂಡ ನಗರದ ಬೆಂಗಳೂರಿನ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಗೆ ಬಂದು ದೂರು ನೀಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅದರಲ್ಲಿ ಕಂಪ್ಲೀಟ್ ಆಗಿ ಒಂದಷ್ಟು ಅಂಶಗಳನ್ನು ಕೂಡ ಉಲ್ಲೇಖ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಕಳೆದ ಹಲವಾರು ದಿನಗಳಿಂದಲೂ ಕೂಡ ನಾವು ನೋಡ್ಕೊಂಡು ಬರ್ತಿದ್ದೇವೆ. ಮಹಿಳೆಯರಿಗೆ ಧಕ್ಕೆಯಾಗಿ ಉಂಟು ಮಾಡುವಂಥ ಪದಗಳನ್ನು ಬಳಕೆ ಮಾಡ್ತಾರೆ, ಹೆಂಗ್ ಬೇಕಂಗೆ ಮಾತಾಡ್ತಾರೆ, ಬೆದರಿಕೆ ಹಾಕ್ತಾರೆ. ಜೊತೆಗೆ ಅವರ ಪತ್ನಿಗೆ ಹಲ್ಲೆ ಮಾಡಿ ಜೈಲಿಗೆ ಕೂಡ ಹೋಗಿ ಬಂದಿದ್ದಾರೆ. ಆದರೂ ಕೂಡ ಇವರು ಈ ರೀತಿಯಾದಂತಹ ಮಾತುಗಳನ್ನು ಆಡೋದು ಬಿಟ್ಟಿಲ್ಲ. ಇದರಿಂದ ಮಹಿಳೆಯರ ಸಮಾಜಕ್ಕೆ ಸಾಕಷ್ಟು ಧಕ್ಕೆ ಉಂಟು ಮಾಡಲಾಗ್ತಿದೆ. ಜೊತೆಗೆ ಮಹಿಳೆಯರಿಗೆ ಮಾನಸಿಕವಾಗಿ ನೋವು ಕೂಡ ಉಂಟಾಗ್ತಿದೆ. ಮಹಿಳೆಯ ಚಾರಿತ್ರ್ಯಕ್ಕೆ ಧಕ್ಕೆ ಉಂಟು ಮಾಡುವಂಥ ಹೇಳಿಕೆಗಳನ್ನು ಒಬ್ಬ ಸ್ಟಾರ್ ನಟನಾಗಿ ಅವರು ನೀಡ್ತಿದ್ದಾರೆ. ಹೀಗಾಗಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಂತೇಳಿ ಸದ್ಯಕ್ಕೆ ದೂರು ನೀಡುವಂಥ ಕೆಲಸ ಮಾಡಿದ್ದಾರೆ. 8ಕ್ಕೂ ಹೆಚ್ಚು ಜನ ಮಹಿಳೆಯರು ಈಗ ಸದ್ಯಕ್ಕೆ ದೂರು ನೀಡುವಂಥ ಕೆಲಸ ಮಾಡಿದ್ದಾರೆ. ಆ ಒಂದು ದೂರನ್ನು ಪಡೆದುಕೊಂಡು ಪೊಲೀಸರು ಕೂಡ ಕ್ರಮ ಕೈಗೊಳ್ಳದಿರೋಂಥ ನಿಟ್ಟಿನಲ್ಲಿ ಸದ್ಯಕ್ಕೆ ಅದನ್ನು FIR ಮಾಡಬೇಕಾ ಅಥವಾ ಶ್ರೀರಂಗಪಟ್ಟಣದಲ್ಲಿ ಆಗಿರೋದ್ರಿಂದ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಚಿಂತನೆಯನ್ನು ನಡೆಸಿದ್ದಾರೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಮಾಧೇಶ್ ಡೀಟೇಲ್ಸ್ಗಾಗಿ.